ಓಕೆ. ಹಾಯ್, ಹಲೋ. 10 ಮಿನಿಟ್ಸ್ ಪ್ರೀ ಮಾರ್ಕೆಟ್ ಅನ್ನಕ್ಕೆ ಸ್ವಾಗತ ಅಂಡ್ ಸುಸ್ವಾಗತ. ಸೊ ಓಕೆ, ನೀವು ನಿಫ್ಟಿನ ಫ್ಯೂಚರ್ ಚಾರ್ಟ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಒಳ್ಳೆ ಸಪೋರ್ಟ್ ಬಾಂಡ್ನ ಮಾರ್ಕೆಟ್ ಇವತ್ತು ಸ್ಟ್ರಾಂಗ್ ಆಗಿ ಬ್ರೇಕ್ ಮಾಡಿದ್ದನ್ನ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಅಲ್ಲಿ ಎಲ್ಲೋ ಕ್ಲೋಸ್ ಮಾಡಿರೋದ್ರಿಂದ ನಾಳೆ ನಮಗೆ ಯಾವ ತರ ಮೂವ್ಮೆಂಟ್ ಆಗ್ಬೋದು ಏನು ಅಂತ ಒಂಥರ ಕುತೂಹಲ ಇದೆ. ಏನಕ್ಕೆ ಇನ್ನೊಂದೇನು ಅಂದ್ರೆ ಸಪೋರ್ಟ್ ನ ಬ್ರೇಕ್ ಮಾಡ್ಕೊಂಡು ವಾಪಸ್ ರೆಸಿಸ್ಟೆನ್ಸ್ ತಗೊಂಡಿದ್ರೆ ಚೆನ್ನಾಗಿರೋದು. ಇಲ್ಲಿ ನೋಡಿ, ಮತ್ತೆ ಗ್ಯಾಪ್ ಅಪ್ ಆಯ್ತು. ಸೊ ವಾಪಸ್ ಅದೇ ಜಾಗದಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು, ರೀಟೆಸ್ಟ್ ಮಾಡಿ ಕೆಳಗಡೆ ಬಂತು. ಮತ್ತೆ EMI 20 ನ ಸಪೋರ್ಟ್ ತಗೊಂಡು ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಆಗಿದೆ. ಓಕೆನಾ, ಅಬ್ಸರ್ವ್ ಮಾಡೋಣ ಅದು ಏನಾಗಿದೆ ಅಂತ. ಲೋವರ್ ಫ್ರೇಮ್ ಹೋಗೋಣ. ನೀವು ಲೋವರ್ ಫ್ರೇಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾವುದೇ ತರದ್ದು ಏನು ಕಾಣ್ತಾ ಇಲ್ಲ. ಡೋಜಿ ಕ್ಯಾಂಡಲ್ ಡೇ ಕ್ಯಾಂಡಲ್ ಅಲ್ಲಿ ಫಾರ್ಮೇಶನ್ ಆಗಿರೋದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಷ್ಟೇ. ಸೊ 30 ಮಿನಿಟ್ ಅಲ್ಲಿ ಒಂದು ಸೈಡ್ ವೇಸ್ ಮಾರ್ಕೆಟ್ ಆಗಿತ್ತು ಇವತ್ತು. ಯಾರು ಸೆಲ್ಲರ್ಸ್ ಇದ್ರು ಅವರಷ್ಟೇ ದುಡ್ಡು ಮಾಡಿರ್ತಾರೆ. ಟಿ ಆಗಿರುತ್ತೆ. ಓಕೆ, ನಾಳೆನೂ ಬುಲ್ಲಿಶ್ ಆಗೋ ಎಲ್ಲಾ ಸಾಧ್ಯತೆಗಳು ಜಾಸ್ತಿನೇ ಇದೆ ಕಾಣ್ತಾ ಇದೆ ಮಾರ್ಕೆಟ್ ಅಲ್ಲಿ. ಓಕೆ, 5 ಮಿನಿಟ್ಗೆ ಸ್ವಿಚ್ ಆದ್ರೆ ನೋಡಿ, ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಮಾರ್ಕೆಟ್ ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ನ ಮಾಡಿರೋದ್ರಿಂದ ಇಲ್ಲಿಂದ ಮಾರ್ಕೆಟ್ ಒಂದು ಒಳ್ಳೆ ಮೂವ್ಮೆಂಟ್ ನಮ್ಮ ಕೊಡೋಕೆ ಸಾಧ್ಯ ತುಂಬಾನೇ ಇದೆ. ಏನಕ್ಕೆ ಅಂತಂದ್ರೆ ನೋಡಿ, ಇವಾಗ ನಾಳೆ ಯಾವ ಸೈಡ್ ಒಳ್ಳೆ ನೋಡಿ, ಒಳ್ಳೆ ಟ್ರೆಂಡ್ ಮಾಡಿತ್ತು. ಒಂದು ಲೋವರ್ ಹೈಯರ್ ಅಂಡ್ ಮಾಡ್ಕೊಂಡು ಲೋ ತರ ಮಾಡ್ಕೊಂಡು ಈ ತರ ಕ್ಲೋಸ್ ಆಗಿದೆ. ಸೊ ಓಕೆ, ಮಾರ್ಕೆಟ್ ಏನಾದ್ರು ನಾಳೆ ದಿನ ಇದ್ರ ಮೇಲ್ಗಡೆ ಏನಾದ್ರು ಓಪನ್ ಆದ್ರೆ ನೀವು ಅಲ್ಲಿ ಇರ್ಬೇಕು ನಿಮ್ ಎಂಟ್ರಿ. ಓಕೆನಾ, ಇದ್ರ ಮೇಲ್ಗಡೆ ಏನಾದ್ರು ಓಪನ್ ಆದ್ರೆ ಸ್ಮಾಲ್ ಎಸ್ ಎಲ್ ಮೇಂಟೈನ್ ಮಾಡ್ಕೊಂಡು ನೀವು ಎಂಟ್ರಿ ಮಾಡಿ. ಎಲ್ಲೇನಾದ್ರು ಓಪನ್ ಆಯ್ತು ಅಂದ್ರೆ ರೀಟೆಸ್ಟ್ ಮಾಡುತ್ತೆ. ಒಂದು ಸಿಂಗಲ್ ಟ್ಯಾಪ್ ಅಲ್ಲಿ ನೀವು ಎಂಟ್ರಿ ಮಾಡಕ್ ಹೋಗ್ಬೋದು. ವಾಪಸ್ ಟ್ಯಾಪ್ ಆಗಿ ಮೇಲ್ಗಡೆ ಹೋಗೋ ಎಲ್ಲಾ ಸಾಧ್ಯತೆಗಳು ತುಂಬಾ ಇದೆ. ಸೊ ಓಕೆ, ಎಲ್ಲರೂ ಬೇಡ, ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯ್ತು ಅಂದ್ರೆ ಒಂದು ಸಪೋರ್ಟ್ ಇಂದ ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಇಲ್ಲಿ ಟಚ್ ಆಗೇ ಆಗುತ್ತೆ. ವಿತಿನ್ ಒಂದು 1 ಮಿನಿಟ್ 2 ಮಿನಿಟ್ ಅಲ್ಲೇ ಟಚ್ ಆಗ್ಬಿಡುತ್ತೆ. ಏನಂದ್ರೆ ಇಲ್ಲಿ ಓಪನ್ ಆದ್ರೆ ಮಾರ್ಕೆಟ್ ಕೆಳಗಡೆ ಓಪನ್ ಆದ್ರೆ ನಿಮ್ಗೆ ಇನ್ನೇನ್ ಗೊತ್ತಲ್ಲ, ಯಾವ್ದೊಂದು ಇಲ್ಲಿ ಓಪನ್ ಆದ್ರೆ ವಾಪಸ್ ರೀಟೆಸ್ಟ್ ಆದ ಮಾಡ್ತೀರಾ, ಕೆಳಗಡೆ ಓಪನ್ ಆದ್ರ ವಾಪಸ್ ರೀಟೆಸ್ಟ್ ಆದಂಗ್ ಮಾಡ್ತೀರಾ. ಇಷ್ಟೇ ಸಿಂಪಲ್ ಟ್ರೇಡ್ ಲಾಜಿಕ್. ಆದ್ರೆ ಟಾರ್ಗೆಟ್ ನ ಯಾವ ತರ ಇಟ್ಕೊಳ್ಳೋಣ ಅಂದ್ರೆ 25,000 26,000 ಬಂದ್ಬಿಟ್ಟು ನಮ್ಮ ಸೈಕಲಾಜಿಕಲ್ ನಂಬರ್. ಆಕ್ಚುಲಿ ಅಲ್ಲಿ ತನಕ ನಮ್ ಟಾರ್ಗೆಟ್ ಬೇಡ. ನಾವು ಟಾರ್ಗೆಟ್ ಅಷ್ಟು ದೊಡ್ಡದಾಯ್ತು ಅಂದ್ರೂ ನಮ್ಗೆ ಅದ, ಯಾಕೆಂದ್ರೆ ಈ ಕಡೆ ಯಾವ್ದೇ ತರ ಸ್ವಿಂಗ್ ಕಾಣ್ತಾ ಇಲ್ಲ ನಮ್ಗೆ. ಓಕೆ, ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಾಗುತ್ತೆ 25,955 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಏನಾದ್ರು ನಿಮ್ಗೆ ಇಲ್ಲಿಂದಾನೆ ಸಿಕ್ಕಿದ್ರೆ ಒಳ್ಳೆ ಅಪರ್ಚುನಿಟಿ, ಇಲ್ಲೇನಾದ್ರು ಸಿಕ್ಕಿದ್ರೆ ಅಂತ ಏನು ಅಪರ್ಚುನಿಟಿ ಆಗಿರಲ್ಲ ಅನ್ಕೊಂತೀನಿ. ಟ್ಯಾಪ್ ಅಂತೂ ಮಾಡಿ ಬರುತ್ತೆ ಇಲ್ಲಿ. ಇಲ್ಲಿಂದಾನೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತು, ಹಿಂಗ್ ಹೋಗ್ತಾ ಇದ್ದಾನೆ, ಇಲ್ಲಿಗಂತೂ ಟ್ಯಾಪ್ ಮಾಡಿ ಬರುತ್ತೆ. ಸೈಕಲಾಜಿಕಲ್ ನಂಬರ್ಗೆ ಹೋಗ್ಲೇಬೇಕು ಮಾರ್ಕೆಟ್. ನೋಡೋಣ ನಾಳೆ ಯಾವ್ಯಾವ ತರ ಮಾರ್ಕೆಟ್ ರನ್ ಆಗುತ್ತೆ ಏನು ಅಂತ. ನ್ಯೂಸ್ ಮತ್ತೆ ನಮ್ದೇನು ಇದಿರುತ್ತಲ್ಲ, ಗಿಫ್ಟ್ ನಿಫ್ಟಿ ಮೇಲೆ ನೋಡಿ ನಾವು ನಿರ್ಧಾರ ಮಾಡ್ಕೋಬಹುದು. ಸೊ ಓಕೆ, ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ಸೆನ್ಸಿಬಲ್ ಅಲ್ಲಿ ಒಂದು ಒಳ್ಳೆ ಸಪೋರ್ಟ್ ನ ಏನಿದೆಯೋ ಇಲ್ಲಿ, ಇಲ್ಲಿಂದನೇ ಮಾರ್ಕೆಟ್ ನೋಡಿ ಒಂದು ಒಳ್ಳೆ ಕಪ್ ಅಂಡ್ ಹ್ಯಾಂಡಲ್ ಫಾರ್ಮೇಶನ್ ಮಾಡ್ಕೊಂಡು ಒಳ್ಳೆ ಬುಲಿಶ್ ಮೂವ್ಮೆಂಟ್ ಕಡೆ ಹೋಯ್ತು ಮಾರ್ಕೆಟ್. ಇಲ್ಲಿ ಏನು ಬೈಯರ್ ಸೆಲ್ವರ್ಸ್ ಒಂದೇ ಲೆವೆಲ್ ಇದ್ದಾಗ ಒಂದು ಡೋಜಿ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ ಅಂತ ಅವತ್ತು ಹೇಳಿದೀನಿ ನಾನು, ಕ್ಯಾಂಡಲ್ ಸ್ಟಿಕ್ಸ್ ಒಂದ್ ದಿವಸ ಹೇಳಿದಾಗ. ಸೊ ಮಾರ್ಕೆಟ್ ಇವಾಗ ಇಲ್ಲಿಗೆ ಸದ್ಯದ ಮಟ್ಟಿಗೆ ಟ್ಯಾಪ್ ಮಾಡಬೇಕು. ಯಾವ್ದಿದು 25,100 ನಮ್ಮ ಈ ಇದರಲ್ಲಿ 25,100, ಇದರಲ್ಲೇ 25,900 ಅಲ್ವಾ, ಸಾರಿ 25,900 ಸೆನ್ಸಿಬಲ್ ಅಲ್ಲಿ. ಓಕೆ, 25,900 ಅಲ್ಲಿ ನಮ್ಮ ನಿಫ್ಟಿ ಚಾರ್ಟ್ ಅಲ್ಲಿ ಒಂದು ಒಳ್ಳೆ ರೆಸಿಸ್ಟೆನ್ಸ್ ನಮಗೆ ನೋಡ ಸಿಗುತ್ತೆ. ನಾಳೆ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಅಲ್ಲಿಗೆ ಹೋಗಿ ಟ್ಯಾಪ್ ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಸೊ ನೀವು ಮಾರ್ಕೆಟ್ ಅಲ್ಲಿ ನಾಳೆ ಟ್ರೇಡ್ ಮಾಡ್ಬೇಕಾದ್ರೆ ತುಂಬಾ ಸೇಫ್ ಆಗಿ ಟ್ರೇಡ್ ಮಾಡಿ. ನಮ್ಗೆ ಒಂದಂತೂ ಅರ್ಥ ಆಗಿದೆ, ಏನು ಅಂದ್ರೆ EMI ಯಾವ ಸೈಡ್ ಇರುತ್ತೋ EMI 20 ಮೇಲ್ಗಡೆ ಏನಾದ್ರು ಇದ್ರೆ ಮಾರ್ಕೆಟ್ ಬುಲಿಶ್ ಅಲ್ಲಿ ಇರುತ್ತೆ. ಅದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಬೇರಿಶ್ ಅಲ್ಲಿ ಇರುತ್ತೆ. ಸೊ ಕಂಪ್ಲೀಟ್ ಸೈಡ್ ವೈಸ್ ಇರೋದ್ರಿಂದ ಅದು ಮಧ್ಯದಲ್ಲಿ ಆಟ ಆಡಿರೋದು ಮಾರ್ಕೆಟ್. 5 ಮಿನಿಟ್ ಕ್ಯಾಂಡಲ್ ಅಲ್ಲಿ ಏನಾದ್ರು ನಾಳೆ EMI 20 ನ ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಅಂದ್ರೆ ನೀವು ಅಪ್ಸೈಡ್ ಮೂವ್ಮೆಂಟಮ್ ನ ಪ್ಲಾನ್ ಮಾಡಿ. ಏನಾದ್ರು 5 ಮಿನಿಟ್ ಕ್ಯಾಂಡಲ್ ಲೋನ ಏನಾದ್ರು ಮಾರ್ಕೆಟ್ ಮೇಲ್ಗಡೆ EMI 20 ಇದ್ದು ಮಾರ್ಕೆಟ್ ಕ್ಯಾಂಡಲ್ಸ್ ಏನಾದ್ರು ಕೆಳಗಡೆ ಇದ್ರೆ ನಾವು ಶಾರ್ಟ್ ಪೊಸಿಷನ್ ನ ಪ್ಲಾನ್ ಮಾಡಬಹುದು. ತೀರಾ ಸಣ್ಣ ಎಸೆಯಲ್ಲು 25,899 ಎಂಟ್ರಿ ಮಾಡಿ ಆರಾಮಾಗಿ ಟಾರ್ಗೆಟ್ ಬಂದ್ಬಿಟ್ಟು ಇದೇ ಸ್ವಿಂಗ್ ತಗೊಳ್ಳಿ 25,857. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೆ ಅದು ನ್ಯೂಸ್ ಮೇಲೆ ಗಿಫ್ಟ್ ನಿಫ್ಟಿ ಮೇಲೆ ಹೋಗುತ್ತೆ. ಅವಾಗ ನೀವೇ ಆದ ನಿಮ್ಮ ಟ್ರೇಡ್ ನ ರಿಸ್ಕ್ ಅಲ್ಲಿ ತಗೋಬೇಕು. 25,000 26,000 ಆಕ್ಚುಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇಲ್ಲಿ ಇಲ್ಲೂ ನೋಡ್ಲಿಕ್ಕೆ ಸಿಗ್ತದೆ ಅನ್ಕೊಂತೀನಿ. ಹಾ ನೋಡಿ, 26,000 ಇಸ್ ಅ ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಅಲ್ಲಿಗೆ ಹೋಗಿ ಮಾರ್ಕೆಟ್ ರಿವರ್ಸ್ ಆಗುವ ಎಲ್ಲಾ ಸಾಧ್ಯತೆಗಳಿದೆ. ಯಾವಾಗ 25,900 ನ ಬಿಟ್ ಮೇಲೆ. ಓಕೆನಾ, ಒಳ್ಳೆ ಟ್ರೇಡ್ ನ ಮಾಡಿ ನಾಳೆ. ಓಕೆ, ಗೋಲ್ಡು ಏನಾಗ್ತಿದೆ
ಗೋಲ್ಡಲ್ಲಿ ಒಂದು ಒಳ್ಳೆ ಬೈಯಿಂಗ್ ಇತ್ತಲ್ಲ, ಈಗ ಒಂದು ಪಂಚ್ ಮಾಡ್ಬೋದಿತ್ತು. ಓಕೆ, ಅಬ್ಸರ್ವ್ ಮಾಡೋಣ. ಗೋಲ್ಡು ನಾಳೆ ಏನಾದರೂ ನಾವು ಒಳ್ಳೆ ಕ್ಯಾಂಡಲ್, ಬುಲ್ಲಿಶ್ ಕ್ಯಾಂಡಲ್ ನಾವು ಕ್ರಿಯೇಟ್ ಮಾಡಿದ್ರೆ, ಈ ಕ್ಯಾಂಡಲ್ ಹಿಂಗೆ ಕ್ಲೋಸ್ ಆದರೆ ನಾಳೆ ಒಂದು ಬುಲ್ಲಿಶ್ನ ನಾವು ನೋಡ್ಲಿಕ್ಕೆ ಸಿಗ್ತದೆ. ಯಾಕೆಂದ್ರೆ ಹಿಂಗೆ ಕ್ಲೋಸ್ ಆಗಬಾರ್ದು, ಈ ಕ್ಯಾಂಡಲ್ ಇದ್ರ ಮೇಲ್ಗಡೆ ಕ್ಲೋಸ್ ಆಗಬೇಕು, ಇದರಿಂದ ಕೆಳಗಡೆ ರಿವರ್ಸ್ ಆಗಬಾರ್ದು. ಅವಾಗ ಮತ್ತೆ ಸಪೋರ್ಟ್ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬಿಟ್ಕಾಯಿನ್ ನಾವು ನೋಡೋದಾದ್ರೆ, ಬಿಟ್ಕಾಯಿನ್ ಅಲ್ಲಿ ಒಂದು ಒಳ್ಳೆ ಬೇರಿಶ್ ಮೂವ್ಮೆಂಟ್ ಇದೆ. ಯಾರು ಶಾರ್ಟ್ ಪೊಸಿಷನ್ ಮಾಡೋರು ಮಾಡ್ಬೋದು. 56,000 55,699 ಬಂದ್ಬಿಟ್ಟು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಯಾರು BTC ಗೋಲ್ಡ್ ಅಲ್ಲಿ ಶಾರ್ಟ್ ಮಾಡೋರು, ಓಕೆನಾ? ಓಕೆ, ನಾಳೆ ಯಾರು ಟ್ರೇಡ್ ಮಾಡೋರಾದ್ರೆ ಸೇಫ್ ಆಗಿ ಟ್ರೇಡ್ ಮಾಡಿ. ಗೋಲ್ಡ್ ಯಾರು ಯೂಸ್ ಮಾಡೋದಾದ್ರೆ ನೋಡಿ, ಈ ತರ ಎಕ್ಸ್ಎಮ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ನೀವು ಡೆಮೋ ಅಕೌಂಟ್ ಅಂಡ್ ಡೆಮೋ ಮನಿಲಿ ಟ್ರೇಡ್ ಮಾಡಿ ಚೆನ್ನಾಗಿ ಟ್ರೇಡ್ ನ ಕಲಿಬಹುದು. ಆಕ್ಚುಲಿ ಇಲ್ಲಿ ಅನಾಲಿಸಿಸ್ ಮಾಡಿ, ಯಾವ್ದ್ರಲ್ಲಿ ನಮ್ಮ ಏನು ನಮ್ದೇನು ಟ್ರೇಡಿಂಗ್ ವ್ಯೂ ಎಲ್ಲ ನೀಟಾಗಿ ಅನಾಲಿಸಿಸ್ ಮಾಡಿಬಿಟ್ಟು EMI ಮೇಲಿದೆಯಾ, EMI ಕೆಳಗಡೆ ಇದೆಯಾ ಅಂತ ಚೆಕ್ ಮಾಡಿಕೊಂಡು, ಬುಲ್ಲಿಂಜರ್ ಬ್ಯಾಂಡ್ ಸ್ವೀಪ್ ಮಾಡಿದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು, ಸೊ ಅದರಲ್ಲಿ ಟ್ರೇಡ್ ತಗೊಳ್ಳಿ. ಇದರಲ್ಲಿ ಅನಾಲಿಸಿಸ್ ಇರಬೇಕು ಯಾವಾಗಲೂ, ಅದರಲ್ಲಿ ನಮ್ದು ಟ್ರೇಡ್ ಪ್ಲಾನ್ ಆಗಿರ್ಬೇಕು, ಓಕೆನಾ? ಓಕೆ, ಗೋಲ್ಡು ನೆಕ್ಸ್ಟ್ ಇದಕ್ಕೆ ಇನ್ನೊಂದ್ಸತಿ ಟ್ಯಾಪ್ ಮಾಡೋ ಎಲ್ಲ ಸಾಧ್ಯತೆಗಳಿದೆ. ಸೊ ಗೋಲ್ಡ್ ಮತ್ತೆ ಹೈ ಆಯ್ತು, ಎಲ್ಲ ಟ್ರಂಪ್ ಆಟ ಏನ್ ಮಾಡ್ತೀರಾ ನಮ್ಮ ಮಕ್ಕಳು, ಯಾವ ಫೈಲ್ಗಳು ಅದು ಇದು ಮಾಡ್ಕೊಂಡು ನನಗೆ ಒಳ್ಳೆ ತಲೆ ತಿಂತಾರೆ. ಓಕೆ, ನಾಳೆ ಯಾರು ಟ್ರೇಡ್ ಮಾಡೋರು ಸೇಫ್ ಟ್ರೇಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್ ಬಾಯ್. ಇಷ್ಟೇ ನೋಡಿ, ಇದು ಇನ್ನೂ ಚೆನ್ನಾಗಿದೆ. ಯಾರ್ಯಾರು ಒಳ್ಳೆ ಟ್ರೇಡ್ಗಳನ್ನ ಎತ್ಕೊಂಡವ್ರು ಎತ್ಕೋಬೋದು ನಾಳೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್ ಬಾಯ್. ಯಾಕೆ ಇಷ್ಟು ಬೇಗ ಮುಗಿತೀವತ್ತು?